ಹಿಂಗಾದ್ವಿ, ಯಾಕೆ ಹಿಂಗಾದ್ವಿ? ಒಂದು ಮೂವಿಯನ್ನ ಮೂವಿಯಾಗಿ ನೋಡಿದ್ರೆ ಆ ಮೂವಿಯಲ್ಲಿ ಪ್ರೊಪಗ್ಯಾಂಡಾ ಇದೆಯಾ, ರೈಟ್ ವಿಂಗ್ದ, ಲೆಫ್ಟ್ ವಿಂಗ್ದ, ಮತ್ತೊಂದು ವಿಂಗ್ದ, ಮರ್ದೊಂದು ವಿಂಗ್ದ, ಹಿಂಗಿದೆಲ್ಲ ಡಿಬೇಟ್ ಯಾಕೆ ಶುರುವಾಗಿದೆ ಅನ್ನೋದು ನಂಗೆ ಅರ್ಥ ಆಗೋದಿಲ್ಲ. ಆಯ್ತಾ, RRR ಟೈಮಲ್ಲೂ ಇತ್ತು, ಕಾಂತಾರ ಬಂದಾಗ್ಲೂ ಡಿಬೇಟ್ ಆಯ್ತು, ಕಾಂತಾರ ಚಾಪ್ಟರ್ 1 ಬಂದಾಗ ಅದಂತೂ ಪೀಕು ಹೋಯ್ತು ಗುರು. ಇವಾಗ ಇನ್ನೊಂದು ಹೊಸ ಮೂವಿ ಕಾಂಟ್ರವರ್ಸಿ, ದುರಂಧರ್. ಗುರು, ನೀವು ಯಾವ ವಿಂಗವರಾರು ಆಗಿರಿ, ಯಾವಾಗ ಒಂದು ಆರ್ಟ್ ವಿಚಾರ ಬರುತ್ತಲ್ಲ, ಮೂವಿಯನ್ನ ಮೂವಿಯಾಗಿ ನೋಡಿ, ಹಾಗೆ ಡಿಸ್ಕ್ಲೇಮರ್ ಅನ್ನ ಪೂರ್ತಿಯಾಗಿ ಓದ್ಕೊಳ್ಳಿ. ಒಂದು ಸಿನಿಮಾವನ್ನ ಮಾಡುವಾಗ ಅದನ್ನ ಡ್ರಾಮಟೈಸ್ ಮಾಡ್ತಾರೆ ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ ಅಂತಂದ್ರೆ ಎಕ್ಸಾಕ್ಟ್ಲಿ ಲೈಕ್ ದಟ್ ಅಂತ ಮೀನಿಂಗ್ ಅಲ್ಲ. ಏನ್ ಸಾಂಗ್ ಬರುತ್ತೆ, ಏನು ಫೈಟ್ ಬರುತ್ತೆ, ಏನ್ ವೈಲೆನ್ಸ್ ಇರುತ್ತೆ, ಅದೆಲ್ಲದೂ ಕೂಡ ಮ್ಯಾನುಫ್ಯಾಕ್ಚರ್ಡ್, ಫ್ಯಾಬ್ರಿಕೇಟೆಡ್. ಬಿಕಾಸ್ ನಾವು ಮನುಷ್ಯರು ಸೈಕಾಲಜಿಕಲಿ ಫ್ಯಾಂಟಸಿಯನ್ನ ನೋಡೋಕೆ ಇಷ್ಟಪಡ್ತೀವಿ. ಅದನ್ನ ಇದ ಹಾಗೆ ತೋರಿಸ್ಬಿಟ್ವಿ ಅಂತಂದ್ರೆ ಸಪ್ಪೆ 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 ಅನ್ಸುತ್ತೆ. ಸೊ ಮೂವಿಯನ್ನ ಮೂವಿಯಾಗಿ ನೋಡಿದ್ರೆ ಅದರಲ್ಲಿ ಲೆಫ್ಟ್ ವಿಂಗು, ರೈಟ್ ವಿಂಗು, ಆ ಪಾರ್ಟಿ, ಈ ಪಾರ್ಟಿ, ಆ ಅಜೆಂಡಾ, ಈ ಅಜೆಂಡಾ ಅಂತ ನೋಡೋದಿರುತ್ತಲ್ಲ, ಅದು ಯಾರ್ಯಾರು ಡಿಬೇಟ್ ಮಾಡ್ಕೊಂಡು ಸಾಯ್ತಾರೋ ಹಾಳಾಗೋಗ್ಲಿ, ಮಾಡ್ಕೊಂಡಿರ್ಲಿ. ಬಟ್ ಇದನ್ನ ಹೇಳ್ತಾ ಇರೋ ನಾನು, ನೋಡ್ತಾ ಇರೋ ನೀವು, ನಾವು ಚೆನ್ನಾಗಿರೋಣ. ನಮ್ಮ ಮೆಂಟಲ್ ಪೀಸ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಅದನ್ನ ಅನ್ನೆಸೆಸರಿ ಡಿಬೇಟಲ್ಲಿ, ಬ್ಯಾಟಲಲ್ಲಿ ಕಳ್ಕೊಳ್ಳೋದು ಬೇಡ. ಸೊ ಲೆಟ್ಸ್ ವಾಚ್ ಅ ಮೂವಿ ಜಸ್ಟ್ ಲೈಕ್ ಅ ಮೂವಿ. ಪೀಸ್.